ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಮುಂಡಗೋಡು ತಾಲೂಕಿನಲ್ಲಿ ಇರೋಂಥ ಒಂದು ಹಳ್ಳಿ ಒಳಗಿದ್ದೀನಿ. ಇಲ್ಲಿ ಕಾತೂರು ಅಂತೇಳಿ. ಸ್ನೇಹಿತರೆ, ಇಲ್ಲಿ ಏನು ಅಂತಂದರೆ ಮುಖ್ಯವಾಗಿ ಇಲ್ಲಿ ಶುಂಠಿ ಬೆಳೆನ ಬೆಳೀತಾ ಇದ್ದಾರೆ. ಈ ಶುಂಠಿ ಬೆಳೆ ಇವತ್ತು ಯಾವ ಥರ ಬೆಳೀತಾರೆ, ಅದಕ್ಕೆ ಬರೋಂಥ ಅದು ಬೆಳವಣಿಗೆ ಪ್ರೋಸೆಸ್ ಯಾವ ಥರ ಆಗುತ್ತೆ, ಅದಕ್ಕೆ ಯಾವ್ದಾದ್ರು ರೋಗಗಳು ಬರುತ್ತಾ, ಇನ್ನೂ ಹಲವಾರು ಮಾಹಿತಿಗಳು ನಾವಿರ್ತೇವೆ ಅಂದರೆ ಅಲ್ಲಿನ ಕೆಲಸಗಾರ ಹತ್ರ ರೈತರೊಟ್ಟಿಗೆ ಅವ್ರು ಚರ್ಚೆ ಮಾಡಿಬಿಟ್ಟು ಇವತ್ತು ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಶುಂಠಿ ಬೆಳೆ ನಮ್ಮ ಕೈಗೆ ಸಿಗಬೇಕು ಅಂತಂದರೆ ಎಷ್ಟು ತಿಂಗಳು ಬೇಕಾಗುತ್ತೆ? ನಮ್ಮಂದ್ರು ಒಂದು 7 ತಿಂಗಳು ಮೇಲೆ ಆಗಬೇಕು. 9 ತಿಂಗಳ ಮಿನಿಮಮ್ ಬೇಕು. 9 ತಿಂಗಳು. ಓಕೆ. ಈಗ ನಿಮಗೆ ಶುಂಠಿ ಇದು ಅದು ಗಿಡ ಇಡ್ತೀರಾ ಇಲ್ಲಾಂದ್ರೆ ಹೆಂಗೆ ಮಾಡ್ತಾರೆ, ಯಾವ ಥರ ನಾಟಿ ಮಾಡ್ತೀರಾ? ಈಗ ಇದೈತಲ್ಲ, ಇದ್ರಾಗ ಬೀಜ ಮಾಡ್ಕೊಂತೀವಿ ನಾವು. ಯಾವ ಥರ ಅಂತ ಈಗ ತಗೊಂಡಾಗತ್ತಾವಲ್ಲ, ಬೀಜ ನಾವು ಮುರಿಯೋದಂಗಂದ್ರೆ ಇದರಲ್ಲಿ ಇರುತ್ತಲ್ಲ, ಈಗ ನಮ್ಗೆ ಬೇಕಾಗಿದ್ದು ಇದು ಇರುತ್ತಲ್ಲ, ಹೆಲ್ದಿ ಇರೋಂಥ ಬೀಜ ತಗೊಳೋದು. ಹಾಂ, ಇದ್ರಾಗ ಈಗ ಸಣ್ಣದಾಗತ್ತೆ ಅಂತೇಳಿ ಇದನ್ನ ಇಡ್ತೀವಿ ನಾವು. ಹಾಂ, ಈಗ ನಾಟಿ ಮಾಡೋದೇ ಇದನ್ನೇ ನಾಟಿ ಮಾಡೋದು. ಹಾಂ, ಈಗ ಮುಚ್ಕೊಂಡು ಇದನ್ನ ನಾಟಿ ಮಾಡೋದು. ಇದರಲ್ಲಿ ಇದು ಅಂದರೆ ಡೈರೆಕ್ಟು ಈಗ ನೀವು ಈ ಥರ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಪಾತಿ ಮಾಡಿರ್ತಾರಲ್ಲ, ಅದಕ್ಕೆ ಗುಂಡಿ ತೋಡಿ ಇರಲ್ಲ. ಓಕೆ, ಇಷ್ಟಿಷ್ಟೇ ಹಾಕ್ತೀರಾ? ಈ ಮಿನಿಮಮ್ ಬೇಕಂದ್ರೆ ಇಷ್ಟು ಒಂದು 20 ಗ್ರಾಮು ಇಲ್ಲಾಂದ್ರೆ 40 ಗ್ರಾಮ್ ಮಿನಿಮಮ್ ಬೇಕು. ಈಗ ನಾಟಿ ಮಾಡಿದ್ರೆ ಆರಾಮಾಗಿ ಬರುತ್ತೆ, ಅದು ಆರಾಮಾಗಿ ಬರೋಲ್ಲ. ನಾಟಿ ಮಾಡಿಂದ ಮತ್ತೆ ಅದಕ್ಕೆ ನೀರು ಅಂದರೆ ಇರ್ತದೆ, ಗೊಬ್ಬರ ಅಂತ ಇರ್ತದೆ. ಇದು ಈಗ ನೀವೇನೀಗ ಈ ಥರ ಮಾಡಿದಿರಲ್ಲ ಪಾತಿ, ಈ ಥರನೇ ಮಾಡ್ಬೇಕು ಅದನ್ನು. ಬೆಡ್ ಈಗ ರೆಡಿ ಮಾಡಿ ಇಟ್ಕೊಂಡು ಆನಂತರ ಈ ಬೀಜ ಇಡ್ತೇವೆ ನಾವು. ಗೊಬ್ಬರ ಇದಕ್ಕೆ ಏನು ಬೇಕಲ್ಲ ಗೊಬ್ಬರ ಅದಕ್ಕೆ ಹಾಕಂತ, ಆಮೇಲೆ ಲೇಬರ್ಸ್ ಏನು ಮಾಡ್ತಾರೆ ಅದನ್ನ ಮಣ್ಣು ಹೋಗ್ಕಂತ ಬರ್ತಾರೆ. ಮತ್ತೆ ಓಹೋ, ಓಕೆ. ಮಣ್ಣು ಹೋಗೋದಾಗಿದ ನಂತರ ಹಿಂದ್ಬಿಟ್ಟು ಮತ್ತೆ ನಾವು ಏನು ಮಾಡ್ತೀವಿ, ನೆಲಾನು ಸಖತ್ತಾಗಿ ನೀರು ತೊಳೆಯಲಿ ಮಟನು ಕೊಡ್ತೇವೆ. ಮಿನಿಮಮ್ 3 ರಿಂದ 4 ತಾಸು ಕೊಡ್ತೇವೆ ಸ್ಟಾರ್ಟಿಂಗ್. ಅಂದರೆ ನೀವು ಒಂದು ದಿವಸಕ್ಕೆ ಎಷ್ಟು ಟೈಮ್ ನೀರು ಕೊಡ್ಬೇಕಾಗುತ್ತೆ? ಇಲ್ಲ ಈಗ ನಾವು ಒಂದು ಸಾರಿಗೆ ಈಗ 4 ತಾಸು ಕೊಟ್ಟವಂದ್ರೆ ಅದಕ್ಕೆ ಮತ್ತೆ 2 ದಿನ ಗ್ಯಾಪ್, 2 ದಿನ ಬಿಡೋದು, ಮತ್ತೆ 2 ದಿನ ಬಿಟ್ಟು ಮತ್ತೊಂದು 2-3 ತಾಸು. ಆಮೇಲೆ ಏನು ಮಾಡೋದು, ನೀರು ಎಷ್ಟು ನೆಲ ಉಂಟದ್ ನೋಡಿ ಅದ್ರ ಲೆಕ್ಕದ ಮ್ಯಾಗ 2 ತಾಸು ಹೊಡ್ಸೋದು, 1 ತಾಸು ಹೊಡ್ಸೋದು. ಒಟ್ಟೆ ತಂಪಾಗಿ ಇರಬೇಕು, ಹುಟ್ಟೋವರೆಗೂ ತಂಪಾಗಿರೋದು. ಆ ಬಳ್ಳಿ ಎಷ್ಟುವರೆಗೂ ಬರುತ್ತೆ? ಬಳ್ಳಿ ಗಿಡ ಸೇಮ್ ಮೊಳೆ ಬಿದ್ರ ಥರ ಟೈಪ್ ಚೆನ್ನಾಗಿ ಬಂದತ್ತಂದ್ರೆ ಈ 3.5 ಫುಟಿಂದ ಇದೀಗ ಜಟ್ಟು ಅದು ಮುಳುಗ್ತದೆ. 3.5 ಫುಟ್ 4 ಫುಟ್ ಮಟ್ಟ ಹೈಟ್ ಬರ್ತದೆ. ಒಂದು 8 ಬರುತ್ತಾ? ಬರುತ್ತೆ. 8 ಬರುತ್ತೆ. ಇವ್ರದೇ ಜಮೀನು ಇಷ್ಟು ಮೀಟರ್ ಬರುತ್ತೆ ಇವ್ರ ಹೈಟ್ಗೆ. ಈಗ ಗೊಬ್ಬರ ಅಂತ ಹೇಳಿರಲ್ಲ, ಯಾವ ಥರ ಗೊಬ್ಬರ ಹಾಕ್ತೀರಾ ನೀವು ಶುಂಠಿಗೆ? ನಾವು ಭೂಮಿ ಶಕ್ತಿ ಅಂತ ಹಾಕ್ತೀವಿ, ಇಲ್ಲ ಅಂದ್ರೆ ಕೋಳಿ ಗೊಬ್ಬರ, DAP ಗೊಬ್ಬರ ಕೊಡ್ತೀವಿ, ಆಮೇಲೆ ಕೋಳಿ ಗೊಬ್ಬರ, ಬೇವಿನ ಹಿಂಡಿ ಕೊಡ್ತೀವಿ. ಬೇವಿನ ಹಿಂಡಿ, ಅದಕ್ಕೆ ಸ್ಟಾರ್ಟಿಂಗ್ ಹಿಂಗೆಲ್ಲ ಕೊಟ್ಟು ಹಾಕ್ತೀವಿ. ಈಗ ನೀವು ಎಷ್ಟು ಫ್ಲಾಟಾಗಿ ಎಷ್ಟು ಎಕರೆ ಇದ್ರೆ ಹಾಕಿದ್ದೀರಾ? ಇದು 1.25 ಎಕರೆ. 1.25 ಎಕರೆ. ಎಷ್ಟು ಬರ್ಬೋದು 1.25 ಎಕರೆ? ಇದ್ರ ಟಾರ್ಗೆಟ್ ಒಂದು 700 ಕಿಲೋ ಇದೆ. 700 ಚೀಲ. ಎಷ್ಟು ಟನ್? 60 kg ಬೇಕು. 60 kg. ಅದಕ್ಕೆ ಎಷ್ಟು ಟನ್ ಆಗ್ಬೋದು? ಅವರೇಜ್ ನೋಡಿದ್ರೆ ಹಾಂ, 600 ಕ್ವಿಂಟಲ್. 600 ಕ್ವಿಂಟಲ್. ಈಗ ಮಾರ್ಕೆಟಿಂಗ್ ನೀವು ಹೆಂಗೆ ಮಾಡ್ಕೊತಾ ಇದ್ದೀರಿ? ಈಗ ಇದನ್ನ ಈಗೆಲ್ಲ ಫುಲ್ ಎಲ್ಲ ಹಿಂಗೆ ಅನ್ಲೋಡ್ ಈಗ ಲೋಡ್ ಮಾಡ್ತಿದ್ದೀರಲ್ವಾ, ಬೆಳೆದೆಲ್ಲ ತಗೊಂಡು ಫ್ಯಾಕ್ಟ್ರಿ ಹಾಕ್ತಿದ್ದೀರಲ್ವಾ, ನೆಕ್ಸ್ಟ್ ಅದು ಪ್ರೋಸೆಸ್ ಏನು ಪ್ರಕ್ರಿಯೆ? ಇಲ್ಲಿಂದ ಹೋಗಿ ವಾಷಿಂಗ್ ಆಗ್ತದೆ. ವಾಷಿಂಗ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಎಕ್ಸ್ಪೋರ್ಟ್ ಹೊರಗಡೆ. ವಾಷಿಂಗ್ ಎಲ್ಲಿ ಮಾಡ್ತೀವಿ? ಇಲ್ಲೇ ನಮ್ಮ ಊರಲ್ಲೇ ಇದಾವೆ ವಾಷಿಂಗ್, ಇಲ್ಲೇ ಇದಾವೆ, ಇಲ್ಲೇ ಮಾಡ್ತಾರೆ, ವಾಷಿಂಗ್ ಮಾಡ್ತಾರೆ. ಆಮೇಲೆ ಬೇರೆ ಕಡೆ ತಗೊಂಡ್ರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ಅಣ್ಣ, ಈಗ ನಿಮ್ಗಿದು ಶುಂಠಿ ಬೆಳೆ ಕೆಜಿ ಹೆಂಗೆ ತಂತವ್ರು ನಿಮ್ದು? ಈಗ KG ಗಟ್ಟಲೆ ಇಲ್ಲ, ನಮ್ದು 60 kg ಬ್ಯಾಗಿಗೆ 60 kg ಬ್ಯಾಗ್ ಹೆಂಗಿರುತ್ತೆ? ಈಗ 2800, 900, 3000 ಎವರೇಜ್ ಈಗ ನಡೀತಾ ಇದೆ. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಮ್ಮ ರಾಜ್ಯದಲ್ಲಿ ಇರುತ್ತಾ ಇಲ್ಲ ಬೇರೆ ರಾಜ್ಯಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ? ಬೇರೆ ರಾಜ್ಯ ಆಗುತ್ತೆ, ಬೇರೆ ಕಂಟ್ರಿಗೂ ಆಗುತ್ತೆ. ಬೇರೆ ಕಂಟ್ರಿಗೂ ಆಗುತ್ತೆ. ಸೌದಿಗೆಲ್ಲ ಆಗುತ್ತೆ, ಹೊರಗಡೆ ಹೋಗುತ್ತೆ. ಕೋಲ್ಕತ್ತಾ ನಮ್ಮ ಸೈಡಿಂದ ಬೇರೆ ರಾಜ್ಯ ಅಂದ್ರೆ ಕೋಲ್ಕತ್ತಾ, ಡೆಲ್ಲಿ, ಪಂಜಾಬ್. ಅವ್ರು ವ್ಯಾಪಾರಸ್ಥರು ಕೊಡ್ತಾರೆ ಅಲ್ಲಿ ಅವ್ರು ನಮ್ಗೆ ಹಿಂಗೆಲ್ಲ ಹೇಳಿದ್ದೆ ಹುಬ್ಳಿ ಮಾರ್ಕೆಟ್ಗೆ ಆದ್ರೂ ಹೊಡಿಬೋದು. ಅವ್ನು ಇಷ್ಟ ಅವಂಗೆಲ್ಲ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಹೋಗೋದೆ. ಜಾಸ್ತಿ ಸಿಗುತ್ತಲ್ಲ ಅಲ್ಲಿ ಹೊಡಿತಾನ. ನಮಗೆಲ್ಲ ಹೇಳ್ಬೇಕಲ್ಲ ಅವರು. ಶುಂಠಿ ಕೃಷಿಯಲ್ಲಿ ಲಾಭ ಇದೆಯಾ? ಅಯ್ಯೋ, ಅದೇಂಗ ಒಂಥರ ಜಾಕ್ಪಾಟ್ ಇದ್ದಂತೆ. ಈ ಸಾರಿ ಕೃಷಿ ಅನ್ನೋದೇ ಜಾಕ್ಪಾಟ್, ಶುಂಠಿ ಅಂತಲ್ಲ, ಕೃಷಿ ಅನ್ನೋದೇ ಜಾಕ್ಪಾಟ್. ನಿಮ್ಮ ಶುಂಠಿ ಅನುಭವ ಹೇಳಿ. ಈಗ ಇದೇನೈತಲ್ಲ, ಹೋದ ವರ್ಷ ಹೆಂಗೆ ಕೊಟ್ಟಿದ್ದೇವೆ ನಾವು 1200 ಹಿಂಗೆ ಕೊಟ್ಟಿದ್ದೇವೆ. ಹೋದ ವರ್ಷ ಲಾಸ್. ಆಮೇಲೆ ಬಂದಿದ್ದೇನು ಹಾಕಿದ್ದು ಅಮೌಂಟ್ ಅಷ್ಟೇ ಲಾಭ. ಏನಾಗಿದೆ ಈ ಸರಿ ಸ್ವಲ್ಪ ರೇಟ್ ಚೆನ್ನಾಗಿದೆ, ಆದರೆ ಮುಂದೆ ಏನಾಗುತ್ತೆ ಹೇಳೋಕ್ಕಾಗಲ್ಲ.
ಹಂಗೆ ಒಂದು ಟೈಮ್ ಬರುತ್ತೆ ಒಂದು ಟೈಮ್ ಅಂದ್ರೆ ಇವತ್ತಿದ್ದು ಮಾರ್ಕೆಟ್ನಾಗ ಇರಲ್ಲ ಇದು ಚೇಂಜ್ ಬದಲಾವಣೆ ಆಗ್ತಾ ಇರ್ತದೆ. ಡೈಲಿ ಚೇಂಜ್ ಆಗ್ತಾನೆ ಇರ್ತದೆ. ಒಂದು ವಾರದ ಮಾರ್ಕೆಟ್ ಇರ್ತೈತಿ. ಇವ್ರು ವ್ಯಾಪಾರಸ್ಥರು ಹೆಚ್ಚು ಕಡಿಮೆ ಮಾಡ್ಕೊಂತ ಹೊಡಿತಾ ಇವಾಗ ಅಣ್ಣ ನಿಮ್ಮ ಶುಂಠಿ ಕೃಷಿ ಮಾಡ್ಬೇಕಾದ್ರೆ ಯಾವ ಟೈಮಲ್ಲೆಲ್ಲ ಕೆಲಸಗಾರರು ಬೇಕಾಗುತ್ತೆ? ನಮ್ದು ಇದಾಗಿಂದ ಇದು ನಾಟಿ ಮಾಡ್ಬೇಕಾದ್ರೆ ನಾಟಿ ಮಾಡಬೇಕು. ಆಮೇಲೆ ಇದ್ರ ಮೇಲೆ ನಾವು ಕೆಲಸಗಾರು ಮಣ್ಣು ಹಾಕಿಸ್ತೇವೆ ಇದ್ರ ಮೇಲೆ. ಈ ಕಲ್ಲದ ಮಣ್ಣು ತೆಗೆದು ಮಣ್ಣು ಹಾಕಿಸ್ತೇವೆ, ಆ ಟೈಮಲ್ಲಿ ಬೇಕಾಗ್ತದೆ. ಹೊಳ್ಳಿ ಕಳೆ ತೆಗಿತೇವೆ, ಆ ಟೈಮಲ್ಲಿ ಕೆಲಸಗಾರ ಬೇಕಾಗ್ತದೆ. ಬಿಟ್ರೆ ಎಬ್ಬುವಾಗ ತೆಗಿತಿದಾರೆ ಅವಾಗ. ಇಲ್ಲಿ ಉಳಿದಿರೋದು ಗೊಬ್ಬರ ಹಾಕೋದು, ಎಣ್ಣೆ ಹೊಡೆಯೋದೆಲ್ಲ ನಾವೇ ಮಾಡ್ಕೊಳ್ತೇವೆ. ಕೆಲಸಗಾರ ಬೇಕಾಗೋದಿಲ್ಲ, ಮನೇಲಿ ಇರೋರೆ ಮಾಡ್ಕೊಳ್ತಾರೆ. ಓಕೆ, ಹಂಗಿದ್ರೆ ಹಂಗೂ ಮಾಡ್ಕೊತಾರೆ. ಇಲ್ಲ ಲೇಬರ್ ಇದು ಔಟ್ ಆಫ್ ಮನೆಗೆಲ್ಲ ಲೇಬರ್ ಒಬ್ರು ಇಬ್ರು ಲೇಬರ್ ತಗೊಂಡು ಮಾಡ್ಕೊಳ್ತಾರೆ. ಒಟ್ಟಾರೆ ಲಾಭ ಇದೆ ಅಂತ ಹೇಳ್ತೀರಣ್ಣ? ಲಾಭ ಅನ್ನೋಕ್ಕಿಂತ ಒಂದೊಂದ್ಸರಿ ನಷ್ಟನೂ ಇದೆ. ಏನು ತೊಗೊಂಡು ಹೋಗ್ಲಂಗನ ಐತಿ, ಒಂದೊಂದು ಸರಿಗೂ ಐತಿ. ಕಟ್ಟು ಹೋಗ್ತದೆ, ಇಸ್ಕೊಂಡು ಹೋಗ್ತದೆ. ಅದು ಬಿಡಂಗಿಲ್ಲ, ಒಟ್ಟು ಅದನ್ನ ಮಾಡ್ಕೊಂತ ಬಂದವಲ್ಲ, ಮಾಡ್ತಾನೆ ಇರ್ಬೇಕು. ಇವಕ್ಕೆ ಯಾವ್ದಾರ ರೋಗಗಳು ಬರುತ್ತಲ್ಲ? ಸಿಕ್ಕಾಪಟ್ಟೆ ರೋಗ, ಸಿಕ್ಕಾಪಟ್ಟೆ ರೋಗ. ಅಂದ್ರೆ ನೀವು ಒಂದ್ ಸ್ವಲ್ಪ ಹೇಳ್ಬೋದು ಯಾವ ತರ ರೋಗಗಳು ಕಾಮನ ಬರ್ಬೋದು? ಇದಕ್ಕೆ ಬಾಡ್ ಕೋಳಿ ಅಂತ ಬರುತ್ತೆ, ಹಸಿರು ಕೋಳಿ ಅಂತ ಬರುತ್ತೆ, ಕೆಂಪು ಕೋಳಿ ಅಂತ ಬರುತ್ತೆ. 3 ಟೈಪ್ ಗುಳುಗುಳು ಗಡ್ಡಿ ಕೊರಿತಾವ, ತಿಂತಾವ. ಅದು ಅಂತ ಐತಿ. ಆಮೇಲೆ ಇದು ಎಲೆ ಚಿಕ್ಕಿ ರೋಗ ಬಂತಿ ಸರ್, ಹೊಸದಾಗಿ ಬಂದಿರೋದು ಎಲೆ ಚಿಕ್ಕಿ ರೋಗ, ಅದನ್ನು ಅದು ಬಂತಂದ್ರೆ ಪ್ಲಾಟ್ ಕೈ ಬಿಡೋದಾತು ಎಲ್ಲ ಭಾಳ ಕಷ್ಟ. ಸಿಕ್ಕಾಪಟ್ಟೆ ಪ್ಲಾಟ್ ಹಾಳಾಗ್ತದೆ ಅದು ಬಂತಂದ್ರೆ. ಅಮೌಂಟ್ ಹೆಂಗೆ ಆಗ್ತಿಲ್ಲ ಹಂಗೆ ಸಿಗುತ್ತೆ. ಅದು ಕೂಡ ನೀವು ಗಮನಿಸಬೇಕು. ಈಗ ಅದು ಈ ಶುಂಠಿ ಒಳಗಿರುತ್ತೆ, ಅದು ಗಿಡ ಏನಂದ್ರೆ ಮೇಲಿರುತ್ತೆ. ನಿಮಗೆ ರೋಗ ಬಂತ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಎಲೆನೇ ಚೇಂಜ್ ಆಗುತ್ತೆ ಅವಾಗ, ಎಲ್ಲ ಕಲರ್ ಚೇಂಜ್. ನಮ್ಗೆ ಚೇಂಜ್ ಆಗುತ್ತಲ್ಲ ಅದ್ರದ್ದು ಮುಖ ಎಲೆ ಕೊಳೆಯೋದಾಗಿರ್ಬೋದು, ಗಿಡ ಬಡ್ಡಿ ಕೊಳಿತದೆ, ಆಮೇಲೆ ಕಾಂಡ ಕೊರಿತದು ಇದು ಬರುತ್ತೆ, ಹುಳಾನು ಬರುತ್ತೆ. ಅದು ಕೊರಿತದೆ. ಎಲ್ಲ ಜಾಸ್ತಿ ಇದೆ, ರೋಗ ಹುಳ ಕೀಟ ಎಲ್ಲ ಜಾಸ್ತಿ ಇದಕ್ಕೆ. ಓಕೆ ಅಣ್ಣ, ಇಲ್ಲಿವರೆಗೂ ನಮಗೆ ಶುಂಠಿ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರು ಕೂಡ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ.